ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮಾತಾಡ್ತಿರೋದು ಒಂದು ಜಾಗದ ಬಗ್ಗೆ. ಆ ಜಾಗ ಹೇಗಿತ್ತು ಅಂತ ಅಂದರೆ, ಆ ಜಾಗ ತುಂಬ ಮುತ್ತು ರತ್ನಗಳು ಎಲ್ಲ ತುಂಬಿಕೊಂಡಿತ್ತು. ನೋಡೋಕ್ಕೆ ತುಂಬ ಸುಂದರವಾಗಿತ್ತು. ಹಾಗೆ ಸಾಕಷ್ಟು ಜನರು ಕೂಡ ಅಲ್ಲಿ ವಾಸ ಮಾಡ್ತಾಯಿದ್ರು. ತುಂಬಾ ಸುಂದರವಾಗಿರುವಂತಹ ಅರಮನೆಗಳು, ರಸ್ತೆಗಳು, ಮಾರುಕಟ್ಟೆಗಳು ಮತ್ತು ಸಭೆಗಳು ಎಲ್ಲನೂ ಕೂಡ ಈ ಒಂದು ಜಾಗ ತುಂಬಿಕೊಂಡಿತ್ತು. ಸೊ ಆ ಜಾಗದ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. 5000 ವರ್ಷಗಳ ಹಿಂದೆ ಈ ಜಾಗ ನಿರ್ಮಾಣವಾಗಿತ್ತು. ಮಹಾಭಾರತ, ರಾಮಾಯಣ ಇದನ್ನೆಲ್ಲನೂ ಸುಳ್ಳು, ಇದೆಲ್ಲ ಆಗಿದ್ದೇ ಇಲ್ಲ ಅಂತ ಹೇಳೋರಿಗೆ ಒಂದು ಬಾಯಿ ಮುಚ್ಚೋವಂಥ ಜಾಗ ಇದು. ಯಾಕಂದರೆ ಯಾರೇ ಈ ಜಾಗನ ನೋಡಿದ್ರೂ ಕೂಡ ಆರಾಮಾಗಿ ಹೇಳ್ಬೋದು, ಹೌದು ಮಹಾಭಾರತ ನಡೆದಿದೆ ಅಂತ. ಸೊ ಎಷ್ಟೋ ಜನ ಸೈಂಟಿಸ್ಟ್ಗಳು ಅಷ್ಟೇ, ನಮ್ಮ ದೇಶದ ಸೈಂಟಿಸ್ಟ್ ಆಗಿರಲಿ ಅಥವಾ ಬೇರೆ ದೇಶದವರಾಗಿರಲಿ, ಬಂದು ಈ ಜಾಗದಲ್ಲಿ ಎಲ್ಲ ಒಂದಷ್ಟು ಪ್ರಯೋಗಗಳು ಮಾಡಿದ್ದಾರೆ. ಅವರಿಗೆ ಏನೇನೆಲ್ಲ ಪ್ರೂಫ್ ಬೇಕಿತ್ತು ಎಲ್ಲ ಪ್ರೂಫ್ಗಳನ್ನ ತೊಗೊಂಡಿದ್ದಾರೆ. ಸೊ ಈ ಜಾಗ ಅದೆಲ್ಲದಕ್ಕೂ ಪ್ರೂಫ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಮಹಾಭಾರತ ಮತ್ತು ರಾಮಾಯಣ ನಡೆದಿದೆ ಅನ್ನೋ ಒಂದು ಸತ್ಯ ಕೂಡ ಈ ಒಂದು ಜಾಗ ನಮಗೆ ತಿಳಿಸ್ಕೊಡುತ್ತೆ. ಸೊ ಇಷ್ಟೊಂದು ಇರುವಂಥ ಈ ಜಾಗದ ಹೆಸರೇನು ಅಂತ ನಾವು ತಿಳ್ಕೊಳ್ಳೋದಾದರೆ ಅದೇ ದ್ವಾರಕ. ದ್ವಾರಕ ಅಂದ ತಕ್ಷಣ ಎಲ್ಲರಿಗೂ ಏನು ನೆನಪಾಗುತ್ತೆ ಹೇಳಿ? ಮೊದಲು ನನಗಂತೂ ನೆನಪಾಗೋದು ಕೃಷ್ಣ. ಯಾಕಂದರೆ ಕೃಷ್ಣನಿಗೆ ಈ ದ್ವಾರಕಕ್ಕೆ ತುಂಬಾ ಸಂಬಂಧಗಳಿದೆ, ತುಂಬಾ ಕಥೆಗಳಿದೆ. ನಾವೆಲ್ಲರೂ ಮಹಾಭಾರತದಲ್ಲಿ ಕೇಳ್ಕೊಳ್ಳೇ ಬಂದಿರುವಂಥದ್ದು. ದ್ವಾರಕ ಅಂದ ತಕ್ಷಣವೇ ಕೃಷ್ಣ ಅಂತ ನಮಗೆ ಮೊದಲು ನೆನಪಾಗುತ್ತೆ. ಆದರೆ ಇವಾಗ ಈ ದ್ವಾರಕನ ನಾವು ನೋಡ್ಬೋದಾ? ಈ ನಮ್ಮ ಭೂಮಿ ಮೇಲೆ ಇದೆಯಾ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಭೂಮಿ ಮೇಲೆ ಈ ದ್ವಾರಕ ಇಲ್ಲ. ಯಾಕೆ ಅಂತ ಅಂದರೆ, ಈ ದ್ವಾರಕ ನಿರ್ಮಾಣವಾಗಿದ್ದೇ ಸಮುದ್ರದ ಆಳದಲ್ಲಿ ಈ ದ್ವಾರಕನ ಕೃಷ್ಣ ನಿರ್ಮಿಸ್ತಾನೆ. ಸೊ ಇದರ ಕಥೆ ಏನು, ಹೇಗೆ ಸಮುದ್ರದ ಒಳಗೆ ಒಂದು ನಗರನ ಕಟ್ಟಿದ್ರು ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಸಮುದ್ರದಲ್ಲೇ ಈ ದ್ವಾರಕನ ಮಾಡಿದ್ದು ಏನಕ್ಕೆ, ಇವಾಗ ನಮಗೆ ಕಾಣಿಸಲ್ಲ ಏನಕ್ಕೆ, ಏನು ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ತಡ ಮಾಡಲಿಲ್ಲಂಗೆ ಈಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಈ ದ್ವಾರಕ ಹೇಗೆ ಕಟ್ಟಿದ್ರು, ಏನಕ್ಕೆ ಕಟ್ಟಿದ್ರು ಅಂತ ಒಂದು ಕಾರಣನ ತಿಳ್ಕೊಳ್ಳೋಣ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀಕೃಷ್ಣ ಹೇಗೆ ಹುಟ್ಟಿದ, ಹೇಗೆ ಬಂದ, ಅದೆಲ್ಲ ಕಥೆಗಳನ್ನ ನಾವು ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಬಂದಿದ್ದೀವಿ. ಸೊ ಇವಾಗ ಒಂದು ಚಿಕ್ಕದಾಗಿ ಕೃಷ್ಣನ ಕಥೆ ಹೇಳ್ತೀನಿ. ಕೃಷ್ಣ ಹುಟ್ಟಾದಮೇಲೆ ಕೃಷ್ಣನ ಸೋದರ ಮಾವ ಅಂದರೆ ಕೃಷ್ಣನ ತಾಯಿಯ ತಮ್ಮನಿಗೆ ಕೃಷ್ಣನ ಸಾಯಿಸಬೇಕು ಅಂತ ಬಹಳ ವರ್ಷಗಳಿಂದ ಕಾಯ್ತಾ ಇರ್ತಾನೆ. ಸೊ ಅದ್ರ ಬಗ್ಗೆ ಕೂಡ ನಮಗೆ ಒಂದು ಸಂಪೂರ್ಣವಾಗಿ ಕಥೆ ಇದೆ. ಅಂದರೆ ಕೃಷ್ಣನ ತಾಯಿಯ 8ನೇ ಮಗುನ ಸಾಯಿಸಬೇಕು ಅಂತ ಕಂಸ ತುಂಬ ವರ್ಷಗಳಿಂದನೇ ಯೋಚನೆ ಮಾಡ್ತಿರ್ತಾನೆ. ಬಟ್ ಇವಾಗ 8ನೇ ಮಗು ಹುಟ್ಟುತ್ತೆ, ಅದೇ ಕೃಷ್ಣ. ಸೊ ಇವಾಗ ಕೃಷ್ಣನ ಸಾಯಿಸಬೇಕು ಅಂತ ಬಂದಾಗ ಕಂಸಂಗೆ ಅದು ಅಸಾಧ್ಯವಾದ ಮಾತಾಗ್ಬಿಟ್ಟಿರುತ್ತೆ. ಯಾಕಂದರೆ ಅವ್ರು ಎಷ್ಟೇ ಪ್ರಯತ್ನ ಮಾಡಿ ಎಷ್ಟೇ ಸೈನ್ಯನ ಕಳಿಸಿದ್ರು ಕೃಷ್ಣನ ಸಾಯಿಸೋಕ್ಕೆ ಆಗ್ತಿರಲ್ಲ. ಸೊ ಕೃಷ್ಣ ಹುಟ್ಟಾದಮೇಲೆ ಕೃಷ್ಣ ಬೇರೆ ಒಂದು ಜಾಗದಲ್ಲೇ ಬೆಳಿತಾನೆ, ಬೇರೆ ಒಂದು ಅಪ್ಪ ಅಮ್ಮನ ಜೊತೆನೇ ಬೆಳಿತಾನೆ. ಅದೇ ಕೃಷ್ಣ ಬೆಳೆದಾದ್ಮೇಲೆ ಕೃಷ್ಣನಿಗೂ ಮತ್ತು ಕಂಸನಿಗೂ ವೈರತ್ವ ಇನ್ನೂ ಬೆಳೀತಾನೆ ಹೋಗುತ್ತೆ. ವೈರತ್ವ ಬೆಳೆದಾದ್ಮೇಲೆ ಒಂದು ದಿನ ಬರುತ್ತೆ, ಯುದ್ಧಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಕಂಸ ಮತ್ತು ಕೃಷ್ಣ ಇಬ್ಬರು ಎದುರಾಗಿ ಯುದ್ಧ ಮಾಡ್ತಿರುವಾಗ ಕೊನೆಯದಾಗಿ ಗೆಲ್ಲೋದೇ ಕೃಷ್ಣ. ಅಂದರೆ ಕಂಸ ಸಾಯ್ತಾನೆ. ಕಂಸ ಸತ್ತಾದ್ಮೇಲೆ ಕತೆ ಮುಗೀತಾ? ಕೃಷ್ಣನಿಗೆ ಇರೋ ಎಲ್ಲ ವೈರಿಗಳು ದೂರ ಆದ್ರ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಇದಾದಮೇಲೆ ಕೃಷ್ಣನಿಗೆ ಹೊಸ ಜಗತ್ತು ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಕಂಸ ಏನೋ ಇವಾಗ ಸತ್ತು ಹೋದ, ಆದರೆ ಕಂಸನಿಗೆ ಮದುವೆ ಆಗಿತ್ತು. ಅವರಿಗೆ ಇಬ್ಬರು ಹೆಂಡ್ತಿರಿರ್ತಾರೆ, ಅಸ್ಥಿ ಮತ್ತು ಪ್ರಾಪ್ತಿ ಅಂತ. ಅಸ್ಥಿ ಮತ್ತು ಪ್ರಾಪ್ತಿ ಇಬ್ಬರು ಅಕ್ಕ ತಂಗಿರು. ಕಂಸನ ಸಾಯಿಸಿದ್ದಾರೆ ಕೃಷ್ಣ ಅಂತ ತಿಳಿದ ತಕ್ಷಣವೇ ಅಸ್ಥಿ ಮತ್ತು ಪ್ರಾಪ್ತಿಗೆ ತುಂಬಾ ಕೋಪ ಬರುತ್ತೆ. ನನ್ನ ಗಂಡನನ್ನೇ ಇವರು ಸಾಯಿಸಿದ್ದಾರಲ್ಲ ಅಂತ ಇಬ್ಬರು ಹೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ ಹೋಗ್ತಾರೆ. ಅವ್ರ ಅಪ್ಪನ ಹೆಸರೇ ಜರಾಸಂದ್ರ ಕೂಡ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಅವನು ಕೂಡ ರಾಜ. ಅವನದು ಕೂಡ ತನ್ನದೇ ಆದಂಥ ಒಂದಿಷ್ಟು ರಾಜ್ಯಗಳಿರುತ್ತೆ. ಜರಾಸಂದ್ರನಿಗೆ ಕೋಪ ಬರುತ್ತೆ, ನನ್ನ ಮಕ್ಕಳ ಗಂಡನನ್ನೇ ಅಂದರೆ ನನ್ನ ಅಳಿಯನನ್ನೇ ಸಾಯಿಸಿದಾನಲ್ಲ ಈ ಕೃಷ್ಣ ಅಂತ ಕೃಷ್ಣನ ಮೇಲೆ ಜರಾಸಂದ್ರನಿಗೆ ವೈರತ್ವ ಬೆಳೆಯುತ್ತೆ. ಜರಾಸಂದ್ರ ಬರೋಬ್ಬರಿ 17 ಸಾರಿ ಕೃಷ್ಣನ ಮೇಲೆ ಮತ್ತು ಕೃಷ್ಣನ ಒಂದು ಸ್ಥಳ ಏನಿದೆ ಅವನು ಎಲ್ಲಿ ವಾಸ ಮಾಡ್ತಿರ್ತಾನೆ ಆ ಸ್ಥಳದ ಮೇಲೆ ಅಲ್ಲಿರುವಂಥ ಜನಗಳಿಗೆ ಎಲ್ಲರಿಗೂ ಅವನು ತೊಂದರೆ ಕೊಡ್ತಿರ್ತಾನೆ. 17 ಬಾರಿ ಅವನು ಅಟ್ಯಾಕ್ ಮಾಡ್ತಾನೆ. ಅಂದರೆ 17 ಸತಿ ಅವ್ರ ಮೇಲೆ ಯುದ್ಧ ನಡೆಸ್ತಾನೆ. ಕೃಷ್ಣನಿಗೆ ಒಂದು ದಿನ ಅನಿಸುತ್ತೆ, ನಾನೇನೋ ಮಾಡಿರೋದಕ್ಕೆ ನನ್ನ ಒಂದು ಕೆಲಸದಿಂದ ನನ್ನ ಸುತ್ತಮುತ್ತ ಇರೋ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಈ ಜರಾಸಂದ್ರದಿಂದ. ಸೊ ಅದಕ್ಕೋಸ್ಕರ ಈ ಒಂದು ಸ್ಥಳನ ನಾವು ಬಿಟ್ಟು ಹೋಗೋದೇ ಒಳ್ಳೆಯದು ಅಂತ ಕೃಷ್ಣನಿಗೆ ಅನಿಸುತ್ತೆ. ಆ ಟೈಮಲ್ಲೇ ಬರೋದು ಈ ದ್ವಾರಕ ಎಲ್ಲೂ ಮೊದಲೇ ನಿರ್ಮಿತವಾಗಿರುವಂಥ ಸ್ಥಳ ಅಲ್ಲ. ದ್ವಾರಕನ ನಿರ್ಮಾಣಿಸ್ತಾರೆ, ಅದು ಯಾರು? ಕೃಷ್ಣ ಇವಾಗ ಇದ್ದಂಥ ಸ್ಥಳ ಮಥುರಾ ಆಗಿತ್ತು. ಮಥುರಾನ ಬಿಟ್ಟು ಇವಾಗ ಅವನು ದ್ವಾರಕಕ್ಕೆ ಹೋಗುವ ಒಂದು ಜರ್ನಿ ಶುರುವಾಗುತ್ತೆ.
ದ್ವಾರಕಕ್ಕೆ ಅವನ ಎಲ್ಲ ಸಂಪೂರ್ಣವಾದ ಫ್ಯಾಮಿಲಿ ಜೊತೆಗೆ ಎಲ್ಲ ಕುಟುಂಬಸ್ಥರು ಮತ್ತು ಅವನ ಊರಿನ ಜೊತೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ಸೊ ಈ ದ್ವಾರಕ ಎಲ್ಲಿ ನಿರ್ಮಾಣ ಆಗುತ್ತೆ ಅಂದರೆ, ಇವಾಗ ನಮಗೆ ಇಂಡಿಯಾದಲ್ಲಿರುವಂಥ ಗುಜರಾತಿನ ಒಂದು ಸಮುದ್ರದಲ್ಲಿ ದ್ವಾರಕ ನಿರ್ಮಾಣ ಆಗುತ್ತೆ. ಏನಕ್ಕೆ ಇದನ್ನ ಭೂಮಿ ಮೇಲೆ ಮಾಡಿಲ್ಲ, ದ್ವಾರಕನ ಸಮುದ್ರದೊಳಗೆ ಮಾಡಿರೋದು ಅಂತ ಅಂದರೆ, ಈ ಟೈಮಲ್ಲಿ ಜರಾಸಂದ್ರ ಮತ್ತು ಅವರ ಒಂದಿಷ್ಟು ತಂಡದಿಂದ ಮಥುರಾಗೆ ತುಂಬಾ ಹಲ್ಲೆ ಆಗ್ತಾಯಿತ್ತು. ಈ ಒಂದು ಹಲ್ಲೆ ಮತ್ತು ಈ ಜನಗಳ ಮೇಲೆ ಏನೆಲ್ಲ ನೋವಾಗ್ತಾ ಇದೆ, ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ, ಇದು ಯಾವುದು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕೃಷ್ಣ ಸಮುದ್ರರಾಯನ ಒಂದು ಪರ್ಮಿಷನ್ನ ತಗೊಂಡು ಸಮುದ್ರದ ಒಳಗೆ ಒಂದು ನಗರನ ಕಟ್ಟಿ ಇವರೆಲ್ಲರನ್ನು ಸುರಕ್ಷಿತವಾಗಿ ಇಡಬೇಕು ಅನ್ನೋದು ಕೃಷ್ಣನ ಒಂದು ಮೇನ್ ಉದ್ದೇಶ ಆಗಿತ್ತು. ಈ ಒಂದು ಉದ್ದೇಶದಿಂದ ಸಮುದ್ರದ ಒಳಗೆ ದ್ವಾರಕ ನಿರ್ಮಾಣ ಆಗುತ್ತೆ. ಸೊ ಈ ದ್ವಾರಕ ಗುಜರಾತಿನ ಒಂದು ಸಮುದ್ರ, ಆ ಸಮುದ್ರ 96 ಅಡಿ ಒಳಗಡೆ ಈ ಒಂದು ದ್ವಾರಕ ನಿರ್ಮಾಣ ಆಗುತ್ತೆ. ಹಾಗೆ ಈ ದ್ವಾರಕನ ಹೇಗೆಲ್ಲ ಇರಬೇಕು, ಯಾವ ಥರ ಮಾಡಬೇಕು, ಯಾವ ಥರ ರಸ್ತೆಗಳಿರಬೇಕು, ಸುಂದರವಾಗಿ ಹೇಗೆಲ್ಲ ಇದೆ, ಇದರ ಸಂಪೂರ್ಣ ಜವಾಬ್ದಾರಿನ ವಿಶ್ವಕರ್ಮ ತಗೊತಾರೆ. ಸೊ ವಿಶ್ವಕರ್ಮ ಅವರೇ ಈ ಸಂಪೂರ್ಣ ದ್ವಾರಕ ಹೇಗಿರಬೇಕು ಅಂತ ಯೋಚನೆ ಮಾಡಿ ನಿರ್ಮಾಣ ಮಾಡೋದು. ಸೊ ಈ ದ್ವಾರಕದಲ್ಲಿ ನಾವು ಸುಂದರವಾಗಿರುವಂಥ ಅರಮನೆಗಳನ್ನ ನೋಡ್ತೀವಿ. ಹಾಗೆ ರಸ್ತೆಗಳು ಕೂಡ ಅಷ್ಟೇ ತುಂಬ ವಿಶಾಲವಾಗಿ ಇರುತ್ತೆ. ಎಲ್ಲ ಮಾರುಕಟ್ಟೆಗಳು, ಸಭೆ ಎಲ್ಲ ಆಗುತ್ತೆ. ಸೊ ಸಭೆಗಳಿಗೆ ಎಲ್ಲ ಒಂದೊಂದು ಜಾಗಗಳನ್ನ ತುಂಬ ಅದ್ಭುತವಾಗಿ ವಿಶ್ವಕರ್ಮ ಅವರು ತಯಾರಿಸುತ್ತಾರೆ. ಈ ಒಂದು ದ್ವಾರಕದ ಬಗ್ಗೆ ಯಾಕೆ ಇಷ್ಟೊಂದು ಹೇಳ್ತಾ ಇರೋದು, ಯಾಕೆ ಇಷ್ಟೊಂದು ಆ ಒಂದು ಜಾಗದ ಬಗ್ಗೆ ನಾವು ವರ್ಣನೆ ಮಾಡ್ತಾ ಇರೋದು ಅಂತ ಅಂದರೆ, ಈ ಒಂದು ದ್ವಾರಕ ಗೋಮತಿ ನದಿಯ ದಂಡೆಯ ಮೇಲೆ ನಿರ್ಮಾಣ ಆಗಿರುತ್ತೆ. ಹಾಗೆ ಸೌಂದರ್ಯದಲ್ಲಿ ನಾವು ನೋಡೋದಾದರೆ ಇಂದ್ರಲೋಕನ್ ಕೂಡ ಮೀರಿಸುವಂಥ ಸೌಂದರ್ಯ ಈ ದ್ವಾರಕಕ್ಕಿರುತ್ತೆ. ಹಾಗೆ ಈ ದ್ವಾರಕಕ್ಕೆ ಕೃಷ್ಣನ 16,000 ಮಡದಿಯರು ಕೂಡ ಬರ್ತಾರೆ. ನರಾಸುರರಿಂದ ಯುದ್ಧ ಮಾಡಿ ಕೃಷ್ಣ 16,000 ಹೆಂಡತಿನ ಬಿಡಿಸ್ಕೊಂಡು ಬಂದು ಎಲ್ಲರಿಗೂ ಒಂದೊಂದು ಅರಮನೆ ಅಂತ ತುಂಬ ಸುಂದರವಾಗಿರೋ ಪ್ರದೇಶಗಳಲ್ಲಿ ದ್ವಾರಕದೊಳಗೇನೆ 16,000 ಮಡದಿಗಳಿಗೂ ದ್ವಾರಕದಲ್ಲೇ ಕೃಷ್ಣ ಜಾಗ ಮಾಡಿಕೊಡ್ತಾನೆ. ಸೊ ಹೀಗೆ ದ್ವಾರಕ ಹೇಗಿದೆ ಮತ್ತು ಹೇಗೆಲ್ಲ ನಿರ್ಮಾಣ ಆಯಿತು ಅಂತ ತಿಳ್ಕೊಂಡ್ವಿ. ಆದರೆ ಈ ದ್ವಾರಕ ಮುಂದೊಂದು ದಿನ ಮುಗ್ದು ಹೋಗುತ್ತೆ, ನಿಲ್ಲಿಸ್ಬಿಡ್ತಾರೆ. ಈ ದ್ವಾರಕನ ಸಂಪೂರ್ಣವಾಗಿ ಮುಚ್ಚಿ ಹಾಕ್ತಾರೆ. ಆದರೆ ಏನಕ್ಕೆ, ಈ ಕಥೆ ನೋಡೋಣ. ಜರಾಸಂದ್ರನ ಭೀಮ ಒಂದು ಯುದ್ಧದಲ್ಲಿ ಸೋಲಿಸಿ ಸಾಯಿಸ್ತಾನೆ. ಯಾಕೆ ಅಂತಂದರೆ, ಜರಾಸಂದ್ರದಿಂದ ನಮಗೆ ಮುಂದೊಂದು ದಿನ ಮತ್ತೆ ತೊಂದರೆ ಆಗಿ ಅವನು ದ್ವಾರಕಕ್ಕೆ ಕೂಡ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಭೀಮ ಅವನ ಜೊತೆ ಯುದ್ಧ ಮಾಡಿ ಸೋಲಿಸಿ ಸಾಯಿಸ್ತಾನೆ. ಅದಾದಮೇಲೆ ಕೃಷ್ಣನ ಸೋದರತ್ತೆ ಮಗ ಶಿಶುಪಾಲ ಅಂತ, ಶಿಶುಪಾಲ ದ್ವಾರಕದ ದಾರಿಯನ್ನು ಹುಡುಕಿ ದ್ವಾರಕಕ್ಕೆ ಬಂದಿರ್ತಾನೆ. ಆ ದ್ವಾರಕಕ್ಕೆ ಬಂದಾದಮೇಲೆ ಕೃಷ್ಣ ಸ್ವತಃ ಶಿಶುಪಾಲನ ಯುದ್ಧ ಮಾಡಿ ಸಾಯಿಸ್ತಾನೆ. ಯಾಕೆ ಅಂತಂದರೆ, ಶಿಶುಪಾಲ ಅಲ್ಲಿ ಬಂದಿದ್ದು ಆ ಜಾಗದಲ್ಲಿ, ಆ ದ್ವಾರಕದಲ್ಲಿ ಇರುವಂಥ ಎಲ್ಲರಿಗೂ ತೊಂದರೆ ಕೊಟ್ಟು ಅವರನ್ನು ಸಾಯಿಸಬೇಕು ಅಂತ. ಈ ಒಂದು ಕಾರಣದಿಂದ ಕೃಷ್ಣ ಅವರನ್ನೇ ಸಾಯಿಸ್ತಾನೆ. ಸೊ ಇಷ್ಟ ಆದಮೇಲೆ ಎಲ್ಲರೂ ಅನ್ಕೊತಾರೆ, ಇನ್ಯಾರೂ ಇಲ್ಲ ದ್ವಾರಕಕ್ಕೆ ಬಂದು ಹೋರಾಡಿ ಅಥವಾ ಅವರೆಲ್ಲರನ್ನು ಸಾಯಿಸೋವಂಥವ್ರು ಇನ್ಯಾರೂ ಇಲ್ಲ, ಯಾರು ಬರೋದಿಲ್ಲ ಅಂತ ನೆಮ್ಮದಿಯಾಗಿ ಇರಬೇಕು ಅಂತ ಅಂದ್ಕೊಳ್ಳೋಷ್ಟೊಳಗೆ ಇನ್ನೊಂದು ನೆನಪಾಗುತ್ತೆ. ಏನು ಅಂತಂದರೆ, ಅದೇ ಆ ಗಾಂಧಾರಿಯ ಶಾಪ. ಗಾಂಧಾರಿ ಒಂದು ಶಾಪ ಹಾಕಿರ್ತಾರೆ. ಗಾಂಧಾರಿ ಯಾರು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊತೀನಿ. ಗೊತ್ತಿಲ್ಲ ಅಂತಂದರೆ, ಗಾಂಧಾರಿಗೆ 100 ಜನ ಮಕ್ಕಳಿರ್ತಾರೆ. ಸೊ ಏನಕ್ಕೆ 100 ಜನ ಮಕ್ಕಳಿರ್ತಾರೆ ಅಂತ ಹೇಳ್ತಿದ್ದೀನಿ ಅಂತಂದರೆ, ಕೆಲವು ವರ್ಷಗಳ ಹಿಂದೆ ಒಂದು ಯುದ್ಧ ಆಗಿರುತ್ತೆ ಪಾಂಡವರು ಮತ್ತು ಕೌರವರಿಗೆ. ಏನಕ್ಕೆ ಅಂತಂದರೆ, ಹಸ್ತಿನಾಪುರದ ಸಿಂಹಾಸನ ಯಾರಿಗೆ ಸೇರಬೇಕು ಅನ್ನೋ ಒಂದು ಯುದ್ಧದಲ್ಲಿ ಪಾಂಡವರು ಮತ್ತು ಕೌರವರು ಇಬ್ಬರು ಭಾಗಿಯಾಗಿರ್ತಾರೆ. ಇದರೊಳಗೆ ಪಾಂಡವರು ಗೆಲ್ತಾರೆ, ಹಾಗೆ ಕೌರವರು ಸೋಲ್ತಾರೆ. ಕೌರವರು ಸೋಲ್ತಾರೆ ಸರಿ, ಆದರೆ ಕೌರವರಲ್ಲಿ 100 ಜನ ಇರ್ತಾರೆ. ಆ 100ರಲ್ಲಿ ಬದುಕುಳಿಯೋದು ಒಬ್ಬರೇ, ಅಂದರೆ ಇನ್ನು 99 ಜನ ಕೂಡ ಸತ್ತು ಹೋಗಿರ್ತಾರೆ. ಈ ಕೌರವರು 100 ಜನ ಕೂಡ ಗಾಂಧಾರಿಯ ಮಕ್ಕಳಾಗಿರ್ತಾರೆ. ಆ 100 ಮಕ್ಕಳಲ್ಲಿ ಒಂದೇ ಒಂದು ಮಗು ಉಳಿಯೋದು, ಅದೇ ದುರ್ಯೋಧನ ಬಿಟ್ಟು ಇನ್ನೆಲ್ಲರೂ ಅಲ್ಲಿ ಸತ್ತು ಹೋಗಿರ್ತಾರೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಂಡವರು ಮತ್ತು ಕೌರವರಿಗೆ ಕೃಷ್ಣ ಈಕ್ವಲಿ ಸಪೋರ್ಟ್ ಮಾಡಿರ್ತಾನೆ, ಅಂದರೆ ಇಬ್ಬರ ಪರವಾಗಿ ಕೂಡ ಆಡಿರ್ತಾನೆ. ಆದರೆ ಒಂದು ಆಯ್ಕೆ ಕೊಟ್ಟಿರ್ತಾನೆ ಕೃಷ್ಣ. ಏನು ಅಂತ ಅಂದರೆ, ಒಂದು ಕೃಷ್ಣ ಮತ್ತು ಇನ್ನೊಂದು ಯಾದವ ಸೈನ್ಯ. ಕೃಷ್ಣ ಅಥವಾ ಯಾದವ ಸೈನ್ಯ ಇಬ್ಬರೊಳಗೆ ಒಬ್ಬರನ್ನ ಚೂಸ್ ಮಾಡ್ಕೊಳ್ಳಿ ಅಂತ ಪಾಂಡವರಿಗೆ ಮತ್ತು ಕೌರವರಿಗೆ ಆಯ್ಕೆ ಕೊಟ್ಟಾಗ ಪಾಂಡವರು ಕೃಷ್ಣನ ಆರಿಸ್ಕೊತಾರೆ, ಹಾಗೆ ಕೌರವರು ಯಾದವ ಸೈನ್ಯನ ಆರಿಸ್ಕೊತಾರೆ. ಆದರೆ ಕೊನೆಯಲ್ಲಿ ಗೆಲ್ಲೋದು ಪಾಂಡವ ಸೈನ್ಯರೇ. ಕೃಷ್ಣ ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ಮತ್ತು ಕೌರವರಿಗೆ ಕೊಟ್ಟಂಥ ಸಪೋರ್ಟ್ ಆಗಿತ್ತು. ಹಾಗೆ ಕೌರವರು ಲಾಸ್ಟಿಗೆ ಸೋತಾದ್ಮೇಲೆ 99 ಜನ ಸತ್ತು ಹೋಗಿರ್ತಾರೆ, ದುರ್ಯೋಧನ ಮಾತ್ರ ಉಳಿದಿರ್ತಾನೆ. ಅದೇ ಸಮಯದಲ್ಲಿ ಗಾಂಧಾರಿಗೆ ತುಂಬ ಬೇಜಾರಾಗುತ್ತೆ, ಯಾಕಂದರೆ ತನ್ನ 99 ಮಕ್ಕಳನ್ನ ಗಾಂಧಾರಿ ಕಳ್ಕೊಂಡಿರ್ತಾಳೆ. ಅದೇ ಸಮಯದಲ್ಲಿ ಅಲ್ಲಿ ಕೃಷ್ಣ ಬರ್ತಾನೆ.
ಕೃಷ್ಣ ಬಂದಾಗ ಗಾಂಧಾರಿಗೆ ಕೃಷ್ಣನ ಮೇಲೆ ತುಂಬ ಕೋಪ ಬರುತ್ತೆ. ಯಾಕೆ ಅಂತಂದರೆ ಕೃಷ್ಣನ ಕೈಯಲ್ಲಿ ಆ ಒಂದು ಶಕ್ತಿ ಇತ್ತು. ಬೇಕಂತ ಇದ್ದರೆ ಕೃಷ್ಣ ಆ ಒಂದು ಯುದ್ಧನೇ ನಿಲ್ಲಿಸ್ಬೋದಿತ್ತು, ಆದರೆ ಕೃಷ್ಣ ನಿಲ್ಲಿಸಲಿಲ್ಲ. ಆ ಒಂದು ಕೋಪನ ಗಾಂಧಾರಿ ಕೃಷ್ಣನ ಮೇಲೆ ಹಾಕಿ ಕ್ವಶನ್ ಮಾಡ್ತಾಳೆ, ಏನಕ್ಕೆ ನೀನು ಈ ಯುದ್ಧನ ನಿಲ್ಲಿಸಲಿಲ್ಲ? ನಾನು ನನ್ನ 99 ಮಕ್ಕಳನ್ನ ಕಳ್ಕೊಂಡಿದ್ದೀನಿ, 99 ಮಕ್ಕಳು ಕೂಡ ಇವಾಗ ಉಳಿದಿರ್ತಿದ್ರು, ನೀನು ಆ ಯುದ್ಧನ ನಿಲ್ಲಿಸಿದ್ರೆ ಅಂತ ಗಾಂಧಾರಿ ತುಂಬ ರೋಷದಿಂದ ಕೃಷ್ಣನಿಗೆ ಕೇಳ್ತಾಳೆ. ಸೊ ಅದೇ ಸಮಯದಲ್ಲಿ ಕೃಷ್ಣ ಸಮಾಧಾನದಿಂದ ಒಂದು ಮಾತು ಹೇಳ್ತಾನೆ. ಹಿಂದಿನ ಜನ್ಮದಲ್ಲಿ ಗಾಂಧಾರಿಯ ಗಂಡನಾದ, ಅಂದರೆ ಈ ಜನ್ಮದಲ್ಲಿ ಗಾಂಧಾರಿ ಗಂಡ ಆಗಿರೋದು ಧೃತರಾಷ್ಟ್ರ, ಬಟ್ ಹಿಂದಿನ ಜನ್ಮದಲ್ಲಿ ಧೃತರಾಷ್ಟ್ರ ಏನು ಮಾಡಿದ್ದ ಅಂತಂದರೆ ಒಂದು ಕಾಡಲ್ಲಿ ಒಂದು ಹಂಸ ಮತ್ತು ಅದರ 100 ಮರಿಗಳನ್ನ ಧೃತರಾಷ್ಟ್ರ ಕೊಂದಿರ್ತಾನೆ. ಸೊ ಆ ಒಂದು ಕರ್ಮ ಇವಾಗ ಅವನಿಗೆ ಅಂಟಿದೆ ಅಂತ. ಒಂದು ಹಂಸ ಮತ್ತು ಅದರ 100 ಮರಿ ಅಂದರೆ 101 ಹಂಸಗಳು ಸತ್ತಂಗಾಯಿತು. ಆ ಒಂದು ಕರ್ಮನೇ ಇವಾಗ ಧೃತರಾಷ್ಟ್ರಂಗೆ ಬಂದು ಅಂಟಿರೋದು. ಹಾಗೆ ಆ ಒಂದು ಕರ್ಮದಿಂದ ಅವನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಒಂದು ಜನ್ಮದಲ್ಲಿ ಧೃತರಾಷ್ಟ್ರ ತನ್ನ ಕಣ್ಣನ್ನು ಕಳ್ಕೊಂಡಿದ್ದಾನೆ, ಹಾಗೆ ತನ್ನ 99 ಮಕ್ಕಳನ್ನ ಕೂಡ ಕಳ್ಕೊಂಡಿದ್ದಾನೆ ಅಂತ ಕೃಷ್ಣ ಹೇಳ್ತಾನೆ. ಇದನ್ನು ಹೇಳಿದಾಗ ಗಾಂಧಾರಿಯ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಅವರು ಮಾಡಿರೋ ತಪ್ಪಕ್ಕೆ ನಾನು ಏನಕ್ಕೆ ಶಿಕ್ಷೆ ಅನುಭವಿಸ್ಬೇಕು, ಅವರು ನನ್ನ ಮಕ್ಕಳು ಕೂಡ ಅಲ್ವಾ ಅಂತ ಗಾಂಧಾರಿಗೆ ತುಂಬ ಕೋಪ ಬಂದು ಕೃಷ್ಣನ ಮೇಲೆ ಒಂದು ಶಾಪ ಹಾಕ್ತಾಳೆ. ಆ ಶಾಪ ಏನು ಅಂತ ಅಂದರೆ, ನಿನ್ನ ಕಣ್ಣು ಮುಂದೆನೇ ನಿನ್ನ ಮಕ್ಕಳು, ಅಂದರೆ ಇವಾಗ ಇರುವಂಥ ಯಾದವ ಕುಲ, ನಿನ್ನ ಮಕ್ಕಳು ಎಲ್ಲರೂ ನಿನ್ನ ಕಣ್ಣು ಮುಂದೆನೇ ಜಗಳ ಆಡಿಕೊಂಡು ಅವರೇ ಸಾಯ್ತಾರೆ ನೋಡು ಅಂತ ಶಾಪ ಹಾಕಿರ್ತಾರೆ. ಸಾಕಷ್ಟು ವರ್ಷಗಳ ನಂತರ ಇವಾಗ ಆ ಒಂದು ಟೈಮ್ ಬಂದಿರುತ್ತೆ. ಈ ಶಾಪ ಆಗಿ ಸುಮಾರು ವರ್ಷಗಳಾದಮೇಲೆ ಒಂದು ದಿನ ಬರುತ್ತೆ. ನಾರದ, ಕಣ್ವ ಮತ್ತು ಇನ್ನು ಇತರ ಮುನಿಗಳು ಎಲ್ಲರೂ ದ್ವಾರಕಕ್ಕೆ ಬಂದಿರ್ತಾರೆ. ಏನಕ್ಕೆ ಅಂತಂದರೆ ಅವರೆಲ್ಲರಿಗೂ ಕೃಷ್ಣನಿಗೆ ತುಂಬ ಪ್ರಿಯವಾದವರು. ಕೃಷ್ಣನ ಭೇಟಿ ಮಾಡಿ ಹೋಗೋಣ ಅಂತ ದ್ವಾರಕಕ್ಕೆ ಬರ್ತಾರೆ. ಅದೇ ಸಮಯದಲ್ಲಿ ಅಲ್ಲಿ ಕೃಷ್ಣ ಇರೋದಿಲ್ಲ, ಆದರೆ ಕೃಷ್ಣನ ಮಕ್ಕಳು ಅಂದರೆ ಯಾದವ ಕುಲ ಪೂರ್ತಿ ಇರುತ್ತೆ. ಯಾದವ ಕುಲದವರು ಏನು ಮಾಡ್ತಾರೆ ಅವತ್ತು ಅಂದರೆ, ಒಂದು ಮುನಿಗಳಿಗೆ, ಅಲ್ಲಿ ಸಾಕಷ್ಟು ಜನ ಮುನಿಗಳು ಬಂದಿರ್ತಾರೆ, ಅದರೊಳಗೆ ಒಂದು ಮುನಿಗೆ ಹೆಣ್ಣಿನ ವೇಷ ಹಾಕಿಬಿಟ್ಟು ಅವ್ರಿಗೆ ತುಂಬ ಇನ್ಸಲ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವ್ರಿಗೆ ನಿಮಗೆ ಹೆಣ್ಣು ಮಗು ಹುಟ್ಟುತ್ತಾ, ಗಂಡು ಮಗು ಹುಟ್ಟುತ್ತಾ ಅಂತ ತುಂಬ ಚೇಷ್ಟೆ ಮಾಡಿಕೊಂಡು ಮಾತಾಡಿಸ್ತಾರೆ. ಆ ಎಲ್ಲ ಮುನಿಗಳಿಗೂ ತುಂಬಾ ಕೋಪ ಬರುತ್ತೆ ಯಾದವ ಕುಲದ ಮೇಲೆ. ಆವಾಗ ಕೂಡ ಯಾದವ ಕುಲದ ಮೇಲೆ ಒಂದು ಶಾಪ ಬೀಳುತ್ತೆ. ಸೊ ಈ ಶಾಪ ಬಿದ್ದಾದಮೇಲೆ ಅವ್ರು ಯಾರು ಕೃಷ್ಣನ ಮಾತು ಆಡ್ಸಲ್ಲ, ಹಾಗೆ ಹೋಗ್ಬಿಡ್ತಾರೆ. ಈ ಶಾಪ ಕೂಡ ಇವಾಗ ಬಂದಿರುತ್ತೆ. ಸೊ ಒಟ್ಟೊಟ್ಟಿಗೆ ಎಲ್ಲರ ಶಾಪಗಳು ಕೃಷ್ಣನ ಮಕ್ಕಳ ಮೇಲೆ ಬಂದು ಬಿದ್ದಿರುತ್ತೆ. ಇವಾಗ ಎಲ್ಲರೂ ಹೋಗಿ ಆದಮೇಲೆ ಸತತವಾಗಿ ಸ್ವಲ್ಪ ಸಮಯ ಕಳೀತಾ ಯಾದವ ಕುಲರು ಎಲ್ಲರೂ ಅವ್ರ ಜೊತೆಗೊಬ್ಬರು, ಅಂದರೆ ಒಬ್ಬರ ಜೊತೆಗೊಬ್ಬರು ಕಿತ್ತಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬರ ಜೊತೆಗೆ ಒಬ್ಬರ ಜಗಳಗಳು ಜಾಸ್ತಿ ಆಗುತ್ತೆ. ಈ ಎಲ್ಲ ಜಗಳಗಳನ್ನ ಕೃಷ್ಣ ನೋಡ್ತಾ ಇರ್ತಾನೆ, ಆದರೆ ಅವ್ನಿಗೆ ಏನೂ ಮಾಡೋದಕ್ಕಾಗಲ್ಲ. ಯಾಕೆ ಅಂತಂದರೆ ಇದೆಲ್ಲ ಶಾಪ ತಟ್ಟುತ್ತೆ, ಇದರಿಂದ ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು ಕೃಷ್ಣನಿಗೆ ಚೆನ್ನಾಗಿ ಗೊತ್ತು. ಆದರೆ ಕೃಷ್ಣನಿಗೆ ತುಂಬಾ ಸಂಕಟ ಆಗುತ್ತೆ. ತನ್ನ ಕಣ್ಣಿನ ಮುಂದೆ ತನ್ನ ಮಕ್ಕಳೆಲ್ಲರೂ ಹೊಡೆದಾಡಿಕೊಂಡು ಅವರೇ ಸಾಯ್ತಾ ಇರೋದನ್ನ ನೋಡಿ ತುಂಬಾ ಕೃಷ್ಣನಿಗೆ ಬೇಜಾರಾಗುತ್ತೆ. ಈ ಒಂದು ಬೇಜಾರಿಂದ ಕೃಷ್ಣ ಅವತ್ತಿನ ದಿನ ಎಲ್ಲರನ್ನು ಬಿಟ್ಟು ಒಂದು ಕಾಡಿಗೆ ಹೋಗ್ತಾನೆ. ಒಬ್ಬಂಟಿಯಾಗಿ ಒಂದು ಕಾಡಿಗೆ ಹೋಗ್ತಾ ಇರ್ತಾನೆ. ಇಲ್ಲಿ ಕೂಡ ಅಷ್ಟೇ, ಕೃಷ್ಣ ಸುಮ್ಮನೆ ಒಂಟಿಯಾಗಿ ಆ ಒಂದು ಕಾಡಿಗೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಅವನ ಹಿಂದಿನ ಜನ್ಮದಲ್ಲಿ ವೈಲನಿಗೆ ಕೃಷ್ಣ ಒಂದು ಮಾತು ಕೊಟ್ಟಿರ್ತಾನೆ, ಅಂದರೆ ಒಂದು ಭಾಷೆ ಕೊಟ್ಟಿರ್ತಾನೆ. ಏನು ಅಂತ ಅಂದರೆ, ತನ್ನ ಮುಂದಿನ ಜನ್ಮದಲ್ಲಿ ತನ್ನ ಎಲ್ಲ ಕೆಲಸಗಳನ್ನು ಮುಗಿದು ಕೂಡಲೇ ಅವನು ಒಂದು ಕಾಡಿಗೆ ಬಂದು ಒಬ್ಬ ಬೇಟೆಗಾರನ ಕೈಯಲ್ಲಿ ಅವನು ಬೇಟೆಯಾಗಿ ಅಲ್ಲೇ ಸತ್ತು. ಇಲ್ಲಿಗೆ ಕೃಷ್ಣನ ಈ ಒಂದು ರೂಪ ಮುಗಿಯುತ್ತೆ, ಅಂದರೆ ಅದು ಅಂತ್ಯಕ್ಕೆ ಬರುತ್ತೆ. ಇದಾದಮೇಲೆ ಕೃಷ್ಣ ವೈಕುಂಠಕ್ಕೆ ಹೋಗ್ಬಿಡ್ತಾನೆ. ಸೊ ಇದಾದ ಕೂಡಲೇ ಕೃಷ್ಣನ ಹೆಂಡತಿಯರು ಮತ್ತು ಇನ್ನು ಕೆಲವೊಂದಿಷ್ಟು ಮಕ್ಕಳು ಇನ್ನೂ ದ್ವಾರಕದಲ್ಲೇ ಇರ್ತಾರೆ. ಇನ್ನು ಬದುಕಿರುವಂಥ ಮಕ್ಕಳು ದ್ವಾರಕದಲ್ಲಿ ಇರ್ತಾರೆ. ಸೊ ಇವರೆಲ್ಲರನ್ನೂ ಅರ್ಜುನ ಬಂದು ಅವನು ಹಸ್ತಿನಾಪುರಕ್ಕೆ ಕರ್ಕೊಂಡು ಹೋಗ್ತಾನೆ. ಹಸ್ತಿನಾಪುರದಲ್ಲಿ ಕೃಷ್ಣನ ಹೆಂಡತಿಯರು ಮತ್ತು ಕೆಲವೊಂದಿಷ್ಟು ಮಕ್ಕಳು ಎಲ್ಲರೂ ಹಸ್ತಿನಾಪುರಕ್ಕೆ ಇವಾಗ ಹೋಗಿರ್ತಾರೆ. ಮತ್ತು ದ್ವಾರಕದಲ್ಲಿ ಇರುವಂಥ ಸೇನಾಧಿಕಾರರು ಕೂಡ ಅಷ್ಟೇ ಇವಾಗ ದ್ವಾರಕನ ಬಿಟ್ಟು ಹೋಗ್ಬಿಡ್ತಾರೆ. ಸೊ ಹೀಗೆ ಒಬ್ಬೊಬ್ಬರೇ ದ್ವಾರಕನ ತ್ಯಜಿಸಿ ಹೋಗ್ತಾ ಸಮುದ್ರರಾಯ ಕೂಡ ತನ್ನ ದ್ವಾರಕೆನ ಒಳಗೆ ಎಳ್ಕೊಂಡ್ಬಿಡುತ್ತೆ. ಅಂದರೆ ದ್ವಾರಕ ಎಲ್ಲಿ ನಿರ್ಮಾಣ ಆಗಿರುತ್ತೆ ಅದಕ್ಕಿಂತ ಆಳವಾಗಿ ಅದು ಒಳಗಡೆ ಹೋಗ್ಬಿಡುತ್ತೆ. ಸೊ ಇಲ್ಲಿಗೆ ದ್ವಾರಕ ಅಂತ್ಯ ಆಗೋದು, ಹೀಗೆ ದ್ವಾರಕ ಅಂತ್ಯ ಆಗೋದು. ನಿಮಗೆಲ್ಲ ಹೇಗೆ ಅನ್ನಿಸ್ತು ದ್ವಾರಕದ ಬಗ್ಗೆ ಕತೆ ಕೇಳಿ ಅಂತ ಹೇಳಿ. ಸೊ ಇವಾಗೂ ಕೂಡ ಅಷ್ಟೇ ಸೈಂಟಿಫಿಕಲಿ ಹೋಗ್ಬಿಟ್ಟು ಪ್ರೂವ್ ಆಗಿದೆ ದ್ವಾರಕ ಇದೆ ಅಂತ. ಯಾಕಂದರೆ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಎಲ್ಲ ಸೈಂಟಿಸ್ಟ್ಗಳು ಒಂದಿಷ್ಟು ಗೋಲ್ ನೆಟ್ಕೊಂಡು ಸಮುದ್ರದ ಒಳಗಡೆ ಹೋಗಿ ಹುಡುಕಿದ್ರು. ಇದು ಅರೇಬಿಯನ್ ಸಿ ಇದೆಯಲ್ಲ, ಗುಜರಾತಿನ ಸಮುದ್ರ ಮತ್ತು ಅರೇಬಿಯನ್ ಸಿ ಅಟ್ಯಾಚ್ಡಲ್ಲಿ ಈ ದ್ವಾರಕ ನಿರ್ಮಾಣ ಆಗಿದೆ. ನಾವು ನಮ್ಮ ಇಂಡಿಯನ್ ಮ್ಯಾಪ್ನ ತುಂಬ ಡೀಪಾಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಕೆಲವೊಂದಿಷ್ಟು ಜಾಗಗಳು ಒಳಗಡೆ ಮುಳುಗಿ ಹೋಗಿದೆ ಅಂತ. ಸೊ ಅದರೊಳಗೆ ಈ ದ್ವಾರಕ ಕೂಡ ಒಂದು. ಸೊ ಹೋಗ್ಬಿಟ್ಟು ಒಳಗಡೆ ನೋಡಿದಾಗ ಗೊತ್ತಾಗಿದ್ದು ಎಷ್ಟೊಂದು ಜಾಗಗಳಿದೆ ಅದರೊಳಗೆ
ಅಂತ. ಮತ್ತು ಎಲ್ಲನೂ ತುಂಬ ಪರ್ಟಿಕ್ಯುಲರ್ ಆಗಿ ಹೇಗೆಲ್ಲ ಅವರು ನಿರ್ಮಾಣ ಮಾಡಿದರು ಹಾಗೇ ಇಲ್ಲ. ಕೆಲವೊಂದಿಷ್ಟು ಹಾಳಾಗಿರುತ್ತೆ, ಬಟ್ ತುಂಬಾ ವಿಶಾಲವಾಗಿರುವಂಥ ರಸ್ತೆಗಳಾಗಿರಲಿ ಅಥವಾ ಅರಮನೆಗಳಾಗಿರಲಿ ಇವೆಲ್ಲ ಆ ಸಮುದ್ರದೊಳಗೆ ಇವತ್ತಿಗೂ ಕಾಣುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ ಇನ್ನು ದ್ವಾರಕ ಇದೆ, ಹಾಗೆ ಮಹಾಭಾರತ, ರಾಮಾಯಣ ಇದೆಲ್ಲ ಖಂಡಿತವಾಗ್ಲೂ ಸುಳ್ಳಲ್ಲ ಅಂತ. ನಮಗೆ ಗೊತ್ತಿರೋ ಹಾಗೆ ಶ್ರೀಲಂಕಾ ಕೂಡ ಅಷ್ಟೇ, ಮೊದಲು ನಮ್ಮ ಇಂಡಿಯಾಗೆ ಅಟ್ಯಾಚ್ ಆಗಿತ್ತು, ಬಟ್ ಇವಾಗ ಅದು ಅಟ್ಯಾಚ್ ಆಗಿಲ್ಲ. ಸೊ ಅಲ್ಲಿರುವಂಥ ಕೆಲವೊಂದಿಷ್ಟು ಅರಮನೆಗಳಾಗಿರಲಿ ಅಥವಾ ಜಾಗಗಳಾಗಿರಲಿ ಅದನ್ನ ಸಮುದ್ರರಾಯ ಎಳ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಸೊ ಇದು ಇವತ್ತಿನ ಕಥೆ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ಕೂಡ ಅಷ್ಟೇ ಅಶ್ವತ್ಥಾಮ ಬಗ್ಗೆ ಒಂದು ಕತೆ ಹಾಕಿದ್ದೆ, ಯಾರಾದರೂ ನೋಡಿಲ್ಲ ಅಂತ ಹೋಗ್ಬಿಟ್ಟು ಚೆಕ್ ಮಾಡಿ, ತುಂಬ ಅದ್ಭುತವಾಗಿದೆ ಆ ಕತೆ ಕೂಡ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರದ ಹೊಸ ವೀಡಿಯೋಸ್ ಬರುತ್ತೆ, ನೀವೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.